ನಾವ್ ನಿಮ್ ಮುಂದೆ ನಾಟಕ ತರ್ತಾ ಇದೀವಿ. ಬನ್ನಿ. ಬನ್ನಿ ನೋಡಿ, ಮತ್ತೆ ಈ ಅವಕಾಶ ನಿಮ್ಗೆ ಸಿಗುತ್ತೋ ಇಲ್ವೋ. ಶುರು ಮಾಡೋಣ ಹಾಗಿದ್ರೆ. ಗೀಯಗ ಗೀಯಗ ಗೀಯ ಗೀಯಗ 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 ಗೀಯ ಗೀಯಗ. ನಾವು ಬಂದೇವ ನಾವು ಬಂದೇವ, ಸುದ್ದಿ ತಂದೇವ ಸುದ್ದಿ ತಂದೇವ. ನಾವು ಬಂದೇವ ಪ್ಲಾಸ್ಟಿಕ್ ಹಸುರನ್ನ ಕೊಲ್ಲೋದಕ್ಕ, ನಾವು ಬಂದೇವ ಪರಿಸರ ಕಾಳಜಿ ವಹಿಸೋದಕ್ಕ. ಗೀಯಗ ಗೀಯಗ ಗೀಯ ಗೀಯಗ. ಹಾಡಿ ನನ್ ಜೊತೆ ನೀವನು. ಗೀಯಗ ಗೀಯಗ ಗೀಯ ಗೀಯಗ. ಹೌದ್ರಿಪ್ಪ ಹೌದು, ನಾವಂತೂ ಬಂದಾಯ್ತು. ಇನ್ ನಿಮ್ಗೆ ಗೊತ್ತಿರೋರು ಯಾರಾದ್ರೂ ಅಲ್ಲಿ ರೋಡಲ್ಲಿ ಹೋಗ್ತಾ ಇದ್ರೆ ಕರೀರಿ ಅವ್ರನ್ನು. ಯಾಕಂದ್ರೆ ಅವರು ನಮ್ ನಾಟಕ ನೋಡಿ ಅರ್ತ್ಕೊಳ್ಳಿ, 4 ಜನಕ್ಕೆ ತಿಳಿಸ್ಲಿ ಇದ್ರ ಸಂದೇಶನ. ಮತ್ತ್ಯಾಕ್ ತಡ ಅಂತೀರಾ? ಬನ್ನಿ, ನಿಮ್ಮನ್ನ ಆ ಲೋಕಕ್ಕೆ ಕರ್ಕೊಂಡು ಹೋಗ್ತೀನಿ. ಆ ಲೋಕ ಅಂದ್ರೆ ಹಸಿರು ಕಂಗೊಳಿಸ್ತಿತ್ತು. ನಮ್ ಕವಿ ಮಾತಲ್ಲಿ ಹೇಳ್ಬೇಕು ಅಂದ್ರೆ, ಹಸುರೆತ್ತಲ್ ಹಸುರಿತ್ತಲ್ ಹಸುರೆತ್ತಲ್ ಕಡಲಿನಲ್ಲಿ, ಹಸುರ್ ಗಟ್ಟಿತೋ ಕವಿ ಆತ್ಮ ಹಸುರ್ ನೆತ್ತರ್ ಒಡಲಿನಲ್ಲಿ. ಆಹಾ, ಎಷ್ಟ್ ಚೆನ್ನಾಗಿದೆ ಅಲ್ವಾ? ಎಲ್ಲೆಲ್ಲೂ ಹಸಿರು, ಎಲ್ಲೆಲ್ಲೂ ಆರೋಗ್ಯ, ಎಲ್ಲೆಲ್ಲೂ ಒಳ್ಳೆ ಗಾಳಿ. ನಾವು ಈಗ ಅಂತ ಒಳ್ಳೆ ಗಾಳಿ ತಗೋಬೇಕು ಅಂದ್ರೆ ಪ್ರವಾಸಕ್ಕೆ ಹೋಗ್ತೀವಿ ಮಲೆನಾಡ್ಗೆ. ಆದ್ರೆ ಮೊದ್ಲು ಹೀಗೆಲ್ಲ ಇರ್ಲಿಲ್ಲಪ್ಪ. ಎಲ್ಲಾ ಕಡೆ ಅದೇ ತರ ಪರಿಸರ ಇತ್ತು. ಆದ್ರೆ ಈಗ ಅದೆಲ್ಲ ಬದ್ಲಾಗೋಯ್ತಲ್ವಾ? ಯಾಕೆ ಬದ್ಲಾಯ್ತು? ಯಾರಿಂದ ಬದ್ಲಾಯ್ತು ಇದೆಲ್ಲ? ಯಾಕೆ ಅಂದ್ರೆ ಆ ಅಸುರ ಬಂದ. ಕೆಂಪು ಗಣ್ಣಿನ ಅಟ್ಟಹಾಸ ಮೆರೆಯೋ ಅಸುರ ಬಂದ. ಆ ಅಸುರನ ನೋಡಿದ್ರೆ ನನಗಂತೂ ಬಹಳ ಭಯ ಆಗತ್ತಪ್ಪ. ಮಣ್ಣಾಗ್ತಿಲ್ಲ. है प्रचंड बोल मस्तकों के झुंड, आज जंग की घड़ी की तुम गुहार दो। मान शान या की जान का हो दान, आज एक धनुष के बाण पे उतार दो। प्रचंड बोल मस्तकों के झुंड, आज जंग की घड़ी की तुम मान शान या की जान का हो दान, आज एक धनुष के बाण पे आरंभ है प्रचंड। ಎಷ್ಟು ಸುಂದರವಾಗಂತಿದೆ ಹೌದಾ? ಮಣ್ಣೆಲ್ಲ ಪ್ಲಾಸ್ಟಿಕ್ ಆಗ್ಬಿಟ್ಟಿದೆ. ಮಣ್ಣಲ್ಲೆಲ್ಲ ಪ್ಲಾಸ್ಟಿಕ್ ಮಿಕ್ಸ್ ಮಾಡಿದ್ವಿ.
ಹಂಗ್ ನೋಡ್ತಿದ್ದೀರಾ? ಆ ಯಾಕೆ ಹಂಗ್ ಗುರಸ್ತಿದ್ದೀರಾ? ಸಾಕಾಯ್ತಾ? ಸಾಕಾಯ್ತಾ ಸಾಕಾಯ್ತಾ? ಸಾಕಾಯ್ತಾ ಆಗಿರ್ಲೇಬೇಕಾ? ಆಗ್ಲೇಬೇಕಂತ ತಾನೇ ನಾವು ಇವತ್ತು ನಿಮ್ಮ ಮುಂದೆ ಬಂದಿದ್ದೇವೆ. ಪ್ರಮೋಷನ್ ಕೊಟ್ಟಿದ್ದು ನಾನಾಗಿರ್ಬೋದು, ಆದ್ರೆ ಇದೇ ಜನಗಳ ಮಧ್ಯದಲ್ಲಿ ಪ್ಲಾಸ್ಟಿಕ್ ನ ಹುಟ್ಟಾಕ್ಸಿದ್ದು ನೀವು. ಏನ್ ಮಾಡ್ತೀರಾ? ಈಗ ಏನ್ ಮಾಡ್ತೀರಾ? ಇದು ನನ್ನೂರು, ಇದು ನನ್ನ ಭೂಮಿ, ಇದು ನನ್ನ ಏರಿಯಾ. ನಾನು ಇವತ್ತಿಲ್ಲಿ ಗುಡುಗಿದ್ರೆ ಕಸದ ಪರ್ವತನೇ ಹಬ್ಬರಿಸುತ್ತದೆ. ಕೈ ಎತ್ತಿ ತಡ್ದ ಅಂದ್ರೆ ಅತಳ ಪಿತಳ ಪಾತಾಳದ್ರಲ್ಲೂ ಕಣ ಅದ್ರಲ್ಲೂ ಎಲ್ಲಂದ್ರೆ ಅಲ್ಲೇ ನಾನೇ ಬರ್ತಿದ್ದೀನಿ ಕಣ್ರ. ನಾನೇ ಬರ್ತಿದ್ದೇನೆ. ಇದು ಪ್ಲಾಸ್ಟಿಕ್ ಹಸಿರನ ಸಾಮ್ರಾಜ್ಯ ಕಣ್ರ. ನಮ್ದು ಈ ಸಾಮ್ರಾಜ್ಯ. ನಾವೆಲ್ಲಿಂದ ಬಂದು ಅನ್ಕೊಂಡ್ರಿ? ನಿಮ್ಮ ಅನುಕೂಲಕ್ಕೋಸ್ಕರ ನಮ್ಮನ್ನು ಹುಟ್ಟಾಕ್ಸಿದಲ್ದೆ ನಮ್ಮನ್ನು ಹಸುರನನ್ನಾಗಿ ಮಾಡಿದ್ದೀರಾ. ಹಸುರನನ್ನಾಗಿ ಮಾಡಿದ್ದು ಬೇರೆ ಯಾರು ಅಲ್ಲ ಕಣ್ರು, ಬೇರೆ ಯಾರು ಅಲ್ಲ, ಅದು ನೀವು. ಅಯ್ಯೋ, ನಮ್ ಭೂಮಿನ ಪ್ಲಾಸ್ಟಿಕ್ ಅಲ್ಲಿ ಸುತ್ತಿದ್ದಾರೆ. ಎಷ್ಟು ಸಂಕಟ ಆಗ್ತಿರ್ಬೇಕಲ್ವಾ ನಮ್ ಭೂಮಿ ತಾಯಿಗೆ. ಮೊದ್ಲೆಲ್ಲ ಮಣ್ಣು ಎಷ್ಟು ಫಲವತ್ತಾಗಿತ್ತು. ಭೂಮಿನ ನಾವು ಬರೀ ಭೂಮಿಯಾಗಿ ನೋಡೋದಿಲ್ಲ, ಭೂ ತಾಯಿಯಾಗಿ ನೋಡ್ತೀವಿ. ಮೊದ್ಲೆಲ್ಲ ಈ ಪ್ಲಾಸ್ಟಿಕ್ ಇರ್ಲಿಲ್ಲ ಭೂಮಿ ತಾಯಿ ಒಳಗಡೆ. ನೈಸರ್ಗಿಕವಾಗಿರೋ ಗೊಬ್ಬರನ ನಾವು ಮಣ್ಣಿಗೆ ಬೆರೆಸ್ತಾ ಇದ್ವಿ. ಆ ಮಣ್ಣಲ್ಲಿ ಬೆಳೆದಿರೋ ಹಣ್ಣು ತರಕಾರಿ ಎಷ್ಟು ಫಲವತ್ತಾಗಿರ್ತಿತ್ತು ಗೊತ್ತಾ? ನಿಮ್ ಮನೇಲಿ ನಿಮ್ ಅಜ್ಜಿ ತಾತಂದ್ರನ್ನೆಲ್ಲ ಕೇಳಿ, ಈಗ್ಲೂ ಹೇಳ್ತಾರ ಅವರು, ನಮ್ ಕಾಲದಲ್ಲಿ ಹಣ್ಣು ತರಕಾರಿ ತುಂಬಾ ಚೆನ್ನಾಗಿತ್ತು, ಅದಕ್ಕೆ ನಮ್ಗೆ BP ಶುಗರ್ ಎಲ್ಲ ಬರ್ತಾನೆ ಇರ್ಲಿಲ್ಲ ಅಂತ. ಆದ್ರೆ ಈಗ ಯಾಕೆ 30 ವರ್ಷಕ್ಕೆ 25 ವರ್ಷಕ್ಕೆ ಹಾರ್ಟ್ ಅಟ್ಯಾಕ್ ಆಗುತ್ತೆ, BP ಶುಗರ್ ಬರುತ್ತೆ? ಯಾಕೆ ಅಂದ್ರೆ ನಮ್ಮಲ್ಲಿರೋ ಹಸುರರು ಕಂಡ ಕಸನ ಮಣ್ಣಲ್ಲಿ ಬೆರೆಸ್ತಾ ಇದೀವಿ. ಅದ್ರಲ್ಲಿ ಬೆಳೆದಿರೋ ಹಣ್ಣು ತರಕಾರಿ ಅದು ಎಷ್ಟ್ರ ಮಟ್ಟಿಗೆ ಚೆನ್ನಾಗಿರುತ್ತಪ್ಪ ಯೋಚನೆ ಮಾಡಿ. ನಮಗ್ ಬರ್ತಿರೋ ಕಾಯಿಲೆ ನಮ್ ಕರ್ಮದಿಂದಾನೇ ಅಲ್ವಾ? ಈ ಯೋಚನೆನ ನಿಮ್ಮಲ್ಲಿ ಇವತ್ತು ಬಿಡ್ತಾ ಇದ್ದೀನಿ. ಯೋಚನೆ ಮಾಡ್ತಾ ಇರಿ, ಮತ್ತೆ ಬರ್ತೀನಿ. ಉಳಿಸಿ ಪರಿಸರ ಉಳಿಸಿ, ಬೇಡವೇ ಬೇಡ ಪ್ಲಾಸ್ಟಿಕ್ ಬೇಡ. ಹೇಳಿ ನನ್ನ ಜೊತೆಗೆ, ಉಳಿಸಿ ಪರಿಸರ ಉಳಿಸಿ ಪರಿಸರ ಉಳಿಸಿ, ಬೇಡವೇ ಬೇಡ ಪ್ಲಾಸ್ಟಿಕ್ ಬೇಡ, ಬೇಡವೇ ಬೇಡ ಪ್ಲಾಸ್ಟಿಕ್ ಬೇಡ. ಅಲ್ಲ, ಎಷ್ಟು ದಿನ ಅಂತ ನಮ್ಮ ನಡುವೆ ಈ ಹಸುರರ ಅಟ್ಟಹಾಸ ನಡೀತಾನೆ ಇರುತ್ತೆ. ನಮ್ಮಲ್ಲಿ ಯಾರೂ ಹೋರಾಟಗಾರರೇ ಇಲ್ವಾ? ನಾವುಗಳು ಹೋರಾಟ ಮಾಡ್ತಿದೀವಿ, ಎಷ್ಟೋ ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ದೀವಿ, ಏಕಮಾತ್ರ ಬಳಕೆಯ ವಸ್ತುಗಳನ್ನ ಬಳಸಬೇಡಿ ಅಂತ. ಆದ್ರೆ ಏನಾಗ್ತಾ ಇದೆ ಇವತ್ತು? ಅಲ್ಲ, ಮೊನ್ನೆ ತಾನೇ ಒಂದ್ ಸುದ್ದಿ ಓದ್ದೆ. ಹಸು ಹೊಟ್ಟೆಲಿ 50 kg ಪ್ಲಾಸ್ಟಿಕ್ ಸಿಕ್ತಂತೆ. ಎಲ್ಲಿಗೆ ಹೋಗ್ತಾ ಇದೀವಿ ನಾವುಗಳೆಲ್ಲ? ಅದೆಲ್ಲ ಬಿಟ್ಬಿಡಿ. ನಿಮ್ಗೆಲ್ಲರಿಗೂ ಗೊತ್ತಾ, ತಾಯಿಯ ಎದೆ ಹಾಲಲ್ಲೂ ಕೂಡ ಮೈಕ್ರೋ ಪ್ಲಾಸ್ಟಿಕ್ ಕಾಣಿಸ್ಕೊಂಡಿದೆ ಅಂತ? ಗೊತ್ತಾ? ಯಾವ ಮಟ್ಟಕ್ಕೆ ಇಳಿದಿದೀವಿ ನಾವು? ಹಸು ಹೊಟ್ಟೆಲೂ ಪ್ಲಾಸ್ಟಿಕ್ಕು, ತಾಯಿ ಎದೆ ಹಾಲಲ್ಲೂ ಪ್ಲಾಸ್ಟಿಕ್ಕು, ಎಲ್ಲ ನೋಡಿದ್ರು ಪ್ಲಾಸ್ಟಿಕ್ಕು, ಸಮುದ್ರದ ತಳದಲ್ಲೂ ಪ್ಲಾಸ್ಟಿಕ್ಕು. 800 ವರ್ಷ ಬೇಕು ಗುರು ಇದು ಕೊಳಿಯೋಕೆ. ಆದ್ರೆ ನಾವುಗಳು ಏನ್ ಮಾಡ್ತಾ ಇದ್ದೀವಿ? ಸ್ವಲ್ಪ ಆದ್ರೂ ಎಚ್ಚೆತ್ಕೊಳ್ತಾ ಇದ್ದೀವಾ? ಎಲ್ಲಿ ನೋಡಿದ್ರು ಪ್ಲಾಸ್ಟಿಕ್ಕು. ಅದು ಯಾವಾಗ ನಮ್ ಜನಗಳೆಲ್ಲ ಬದಲಾಗ್ತಾರೋ? ಬಾರೋ ಬಾ. ತಮ್ಮ ಬಾ, ಅದ್ನೇ ನೋಡ್ತೀವಿ ಬಾ. ನಮ್ ಪಾಡಿಗೆ ಇಲ್ಲಿ ಜನಗಳಿದೆ. ನಿನ್ಗೇನಾದ್ರೂ ಪ್ರಶ್ನೆ ಇದೆನಾ? ಪ್ರಶ್ನೆ ಇದ್ರೆ ಕೇಳು, ನಾನು ಉತ್ತರ ಕೊಡ್ತೀನಿ.
ಹೇಳೋರಿಗೆ ಅಷ್ಟಕ್ಕೆ ಇವರ ಯಾವ ಹೋರಾಟಕ್ಕೂ ಬೆಲೆ ಸಿಗಲ್ಲ ಅಂತ. ಆ ಎಲ್ಲಿ ನೋಡಿದ್ರು ಕಸ, ಮಾರ್ಕೆಟ್ ಬದಿಯಲ್ಲೂ ಕಸ, ರಸ್ತೆ ಬದಿಯಲ್ಲೂ ಕಸ, ಕಸ ಕಸ ಕಸ. ಈ ಪ್ಲಾಸ್ಟಿಕ್ ಬೇಡಿಕೆ ಅಂದ್ರೆ ಕಡಿಮೆ ಆಗೋದಿಲ್ಲ ಕಣ್ರೋ. ಈ ಪ್ಲಾಸ್ಟಿಕ್ ಇಲ್ಲದೆ ಈ ಜನಗಳಿಗೆ ಬದುಕಕ್ಕೆ ಆಗುತ್ತಾ? ಆಗತ್ತಾ? ಆಗಲ್ಲ ಅಂತ ಹೇಳಿ. ಎಂತ ಮಾತ್ ಹೇಳ್ದ ಇವನು. ನಮ್ ಪೂರ್ವಜರು ಪ್ಲಾಸ್ಟಿಕ್ ಹುಟ್ಟೋಕು ಮುಂಚೆ ಬದುಕಿಲ್ವೇನು? ನಮಗೂ ಬದುಕೋಕಾಗುತ್ತೆ. ಪೂರ್ವಜರಂತೆ ಪ್ಲಾಸ್ಟಿಕ್ ಅಂತೆ ಪುರಾತನ ಅಂತೆ. ಇವ್ರಿಗೆಲ್ಲ ತಲೆ ಕೆಟ್ಟಿದೆ ಗುರು, ತಲೆ ಕೆಟ್ಟಿದೆ. ಇದೇನಿದು? ನಿಮ್ಮ ಪಲಕಗಳನ್ನು ಹಲವಾರು ಬಾರಿ ನೋಡಿದ್ದೀನಿ. ಅದರಲ್ಲಿ ನೀವೇನಂತ ಹಾಕಿದ್ರಿ ಇಲ್ಲಿ? ಇದು ಪೇಪರ್ ಕಪ್ ಅಂತ ಹಾಕಿದ್ರಲ್ವಾ? ಏನ್ ಮೇಡಮ್, ಏನ್ ಅನ್ಸುತ್ತೆ ನಿಮ್ಗೆ? ಇದು ಪೇಪರ್ ಕಪ್ ತಾನೆ? ಏನ್ ಸರ್, ಇದು ಪೇಪರ್ ಕಪ್ ಅಲ್ವಾ? ನಾವು ಬೆಳಿಗ್ಗೆ ಇದ್ರಲ್ಲಿ ತಾನೆ ಊಟ ಟೀ ಕುಡಿಯೋದು, ಕಾಫಿ ಕುಡಿಯೋದಲ್ಲ. ಇದು ಪೇಪರ್ ಕಪ್ ಅಲ್ಲ ಅಂತ ಇವ್ರು ಹೇಳ್ತಾ ಇದಾರೆ. ಯಾಕೆ? ಇದು ಪೇಪರ್ ಕಪ್ ತಾನೆ? ಇದು ಪೇಪರ್ ಕಪ್ಪ? ಎಷ್ಟ್ ಜನಕ್ಕೆ ಅನ್ಸುತ್ತೆ ಇದು ಪೇಪರ್ ಕಪ್ಪು? ಒಂದ್ಸರಿ ಜೋರಾಗಿ ಹೌದು ಅಂತ ಹೇಳಿ ನೋಡೋಣ. ಇದು ಪೇಪರ್ ಕಪ್ಪ? ಪೇಪರ್ ಕಪ್ ಅಲ್ವಾ? ಹೌದಾ? ಇದು ಪೇಪರ್ ಕಪ್ ತರ ಕಾಣುತ್ತಷ್ಟೇ, ಆದ್ರೆ ಇದು ಪ್ಲಾಸ್ಟಿಕ್ ಇಂದು. ಇದ್ರ ನಡುವೆ ಒಂದು ಸಣ್ಣ ಲೇಯರ್ ಇಂದು ಪ್ಲಾಸ್ಟಿಕ್ ಇದೆ. ಆ ಪ್ಲಾಸ್ಟಿಕ್ ಎಲ್ಲಿ ಹೋಗುತ್ತೆ? ಬಿಸಿ ಬಿಸಿ ಚಹಾನ ಆ ಪೇಪರ್ ಕಪ್ ಅಲ್ಲಿ ಹಾಕೊಂಡು ಕುಡಿತೀರಲ್ಲ, ಅದ್ರಲ್ಲಿರೋ ಒಂದು ಲೇಯರ್ ಪ್ಲಾಸ್ಟಿಕ್ ನಮ್ಮ ಹೊಟ್ಟೆ ಸೇರುತ್ತೆ. ಅದರಿಂದ ಎಷ್ಟೋ ರೋಗ ಬರುತ್ತೆ. ಇವಾಗ ಅಂತಿರ್ತಾರೆ, ನೀವೆಲ್ರೂ ಕೇಳಿಸ್ಕೊಂಡಿರ್ಬೋದು. ಏನಂತ? ಅಯ್ಯೋ, ಅವ್ನ್ ಯಾವ ಚಟನೂ ಮಾಡ್ತಿರ್ಲಿಲ್ಲ, ಆದ್ರೂ ಅವನಿಗೆ ಕ್ಯಾನ್ಸರ್ ಬಂತಂತೆ. ಹೆಂಗೆ? ಯಾಕೆ ಬರ್ತಾ ಇದೆ? ಈ ತರದ ಪ್ಲಾಸ್ಟಿಕ್ ನ ಇಂಡೈರೆಕ್ಟ್ ಆಗಿ ನಮ್ ಹೊಟ್ಟೆಲ್ ಕಳಿಸ್ತಿದ್ದೀವಲ್ಲ, ಅದಕ್ಕೆ. ಏನ ಇದರಲ್ಲಿ ಪ್ಲಾಸ್ಟಿಕ್ ಇದೆಯಾ? ಇದರಲ್ಲಿ ಕಾಫಿ ಕುಡಿದ್ರೆ ನನ್ಗೆ ಕ್ಯಾನ್ಸರ್ ಬರುತ್ತಾ? ಹೌದು. ಅಯ್ಯೋ, ನನ್ಗೆ ಇಷ್ಟು ದಿನ ಗೊತ್ತಿಲ್ಲದೆ ಇದರಲ್ಲಿ ಕಾಫಿ, ಟೀ, ಪಾಯಸ, ನೀರೆಲ್ಲ ಕುಡಿದು ಅದೆಷ್ಟು ಪ್ಲಾಸ್ಟಿಕ್ ನಾವು ಹೊಟ್ಟೆ ಹೋಗಿದ್ಯೇನೋ. ಇದು ಪ್ಲಾಸ್ಟಿಕ್ ಅಂತ ಗೊತ್ತಾದ ಮೇಲೆ ಇದನ್ನ ಯಾಕೆ ಬಳಸ್ಬೇಕಿದ್ರ? ನಾನು ಇದನ್ನ ತೆಗಿತೀನಿ. ಇದು ನನಗೆ ಈ ಪ್ಲಾಸ್ಟಿಕ್ ಇರೋದು, ಈ ಪೇಪರ್ ಕಪ್ ಬೇಡ ನನಗೆ. ಇಲ್ಲಿ ನೋಡಿ, ಇಲ್ಲಿ ಅಷ್ಟೊಂದು ಪೇಪರ್ ಕಪ್ ಬದಲಾಗಿ ಒಂದೇ ಒಂದು ಸ್ಟೀಲ್ ಕಪ್ ಸಾಕಲ್ವಾ? ಸಾಕಾಗುತ್ತಾನೆ? ನಾವು ಇದರಲ್ಲೇ ಟೀ ಎಲ್ಲ ಕಾಫಿ ಎಲ್ಲ ಕುಡಿಬೋದಲ್ವಾ? ಸಾಕಾಗುತ್ತಾನೆ? ನಾನು ಇವತ್ತಿನ ಇದರಲ್ಲೇ ಟೀ ಕುಡಿತೀನಿ, ಕಾಫಿನೂ ಕುಡಿತೀನಿ. ನಾನು ಇದನ್ನೇ ಬಳಸ್ತೀನಿ. ಬರ್ಲಿ ಚಪ್ಪಾಳೆ ಹೊಡಿರಿ, ಬದಲಾಗೋ ಹಸುರಂಗೊಂದ್ ಚಪ್ಪಾಳೆ. ಲೋ 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 ಮೂರ್ಖ, ಅದನ್ನೆಲ್ಲ ನಂಬಬೇಡವೋ. ನೀನೊಬ್ಬ ಪ್ಲಾಸ್ಟಿಕ್ ಕಪ್ನ ಬಳಸಲಿಂತಂದ್ರೆ ಏನ್ ಮಹಾ? ಪ್ರಪಂಚ ಏನು ಪ್ಲಾಸ್ಟಿಕ್ ಮುಕ್ತ ಆಗುತ್ತಾ? ಆಗಲ್ಲ ತಾನೇ. ಪ್ರಪಂಚ ಏನು ಪ್ಲಾಸ್ಟಿಕ್ ಮುಕ್ತ ಆಗುತ್ತಾ? ಈ ಪ್ರಶ್ನೆನ ನಮ್ಗೆ ಸುಮಾರು ಜನ ಕೇಳ್ತಾರೆ. ನೀನೊಬ್ಳ ಬದಲಾಗ್ಬಿಟ್ರೆ ಪ್ಲಾಸ್ಟಿಕ್ ಮುಕ್ತ ಆಗ್ಬಿಡುತ್ತಾ ಪರಿಸರ? ನೀನೊಬ್ಳು ಪ್ಲಾಸ್ಟಿಕ್ ಕಪ್ನ ಯೂಸ್ ಮಾಡಿಲ್ಲ ಅಂತಂದ್ರೆ ಸರಿ ಹೋಗುತ್ತಾ? ಆಗತ್ತೆ. ಯಾಕಂತಂದ್ರೆ ಬದಲಾವಣೆ ಇವತ್ತು ನನ್ನಿಂದ ಶುರು ಆಗಿದೆ. ನಂತರ ನನ್ನ ಕುಟುಂಬ, ನಂತರ ನನ್ನ ಓಣಿ, ನಾಳೆ ನನ್ನ ಊರು. ನಾನು ಒಬ್ಳು ಬದಲಾಗೋದಷ್ಟೇ ಅಲ್ಲದೆ ನನ್ನ ಜೊತೆಗೆ ಇನ್ನು 10,000 ಜನರನ್ನ ಬದಲಾಯಿಸೋ ಶಕ್ತಿ ನನಗಿದೆ. ನನಗಷ್ಟೇ ಅಲ್ಲ, ನಿಮ್ಮಲ್ಲಿ ಇಲ್ಲಿ ಸೇರಿದಿರಲ್ಲ ನಿಮ್ಗೆಲ್ರಿಗೂ ಆ ಶಕ್ತಿ ಇದೆ. ಬದಲಾಗ್ತೀವಿ, ಇವತ್ತಲ್ಲ ನಾಳೆ. ನೋಡ್ತಾ ಇರು. ಚಾನ್ಸ್ ಇಲ್ಲ. ಇದೇನಿದು? ಮತ್ತೆ ಒಂದು ಹಾಕಿದ್ರೆ ಇಲ್ಲಿ ಪೇಪರ್ ಕಪ್ ಬೇಡ ಅಂದ್ರೆ ಓಕೆ, ಬಿಸಾಗಿದೆ. ಆದ್ರೆ ಈ ಸೈನಿಂಗ್ ಸಿಲ್ವರ್ ತಟ್ಟೆ ಬೇಡವಾ? ಇದಕ್ ಬೇಡ ಅಂತೀರಾ? ಇದು ನನ್ನ ಮೇಲೆ ನೋಡು, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಗೊತ್ತಾ? ಕಲರ್ಫುಲ್ ಆಗಿದ್ದೀನಿ. ಅವರೆಲ್ಲ ಫೋಟೋ ಎಲ್ಲ ತಗೊಂತಾ ಇದಾರೆ. ಇದನ್ನ ಯಾಕೆ ಬೇಡ ಅಂತೀರಾ? ಶೈನಿಂಗ್ ಸಿಲ್ವರ್ ತಟ್ಟೆ ಅಂತೆ. ಶೈನಿಂಗ್ ಆಗಿ ಕಂಡ ತಕ್ಷಣ ಇದು ಒಳ್ಳೇದಾ? ಹೌದಾ? ಇದ್ರ ಮೇಲ್ಗಡೆನು ಏನಿದೆ? ತೆಳುವನ್ ಪ್ಲಾಸ್ಟಿಕ್ ಇದೆ. ಬಿಸಿ ಬಿಸಿ ಬಿರಿಯಾನಿ ಇದ್ರಲ್ಲಿ ತಿಂತೀವಿ. ಆ ಬಿರಿಯಾನಿ ಜೊತೆಗೆ ಪ್ಲಾಸ್ಟಿಕ್ನು ತಿಂತೀವಿ. ನೋಡ್ತಾ ಇರಿ, ಅದನ್ನು ಒಳ್ಳೇದಲ್ಲ. ಅದರಿಂದ ಬಹಳ ರೋಗ ಬರ್ತಾವ್. ತೆಗೆದ್ಬಿಡು. ಏನು ಇದರಲ್ಲಿ ಪ್ಲಾಸ್ಟಿಕ್ ಇದೆಯಾ? ಗೊತ್ತಿಲ್ಲದೆ ಇದರಲ್ಲಿ ಎಷ್ಟೋ ಬಿರಿಯಾನಿ ಪಾರ್ಸಲ್ ತಗೊಂಡು ಊಟ ಎಲ್ಲ ಮಾಡಿ, ಅಷ್ಟೇ ಅಲ್ಲದೆ ಎಷ್ಟೋ ಫಂಕ್ಷನ್ಗಳೆಲ್ಲ ನಾವು ಇದೇ ಪ್ಲೇಟ್ ಅಲ್ಲಿ ಊಟ ಎಲ್ಲ ಕೊಡ್ತಾ ಇರ್ತೀವಿ, ಎಷ್ಟೋ ಜನ ಅನ್ಸ್ತಾ ಇರ್ತೀವಿ. ಇದು ಪ್ಲಾಸ್ಟಿಕ್ ಅಂತ ಗೊತ್ತಾದ್ಮೇಲೆ ಯಾಕೆ ಬೇಕು ನನ್ಗೆ? ಇದನ್ನ ತೆಗೀನ ಬೇಡ ನನ್ಗೆ ಇದು ಪ್ಲಾಸ್ಟಿಕ್ ಅನ್ನೋದು. ನೋಡಿ ಇಲ್ಲಿ ಸ್ಟೀಲ್ ತಟ್ಟೆ. ನಮ್ಮ ಮನೇಲಿ ಇದ್ರಲ್ಲಿ ತಾನೇ ಊಟ ಮಾಡೋದು. ಮನೇಲಿ ಇದ್ರಲ್ಲಿ ತಾನೇ ಊಟ ಮಾಡೋದು. ಆಚೆ ಹಾಕಿ ಅಲ್ಲಿ ಪ್ಲಾಸ್ಟಿಕ್ ಅಲ್ಲಿ ಊಟ ಮಾಡ್ಬೇಕು ನಾವು. ಆಚೆ ಹೋದಾಗ ಇದ್ರಲ್ಲಿ ತಗೊಂಡು ಹೋಗ್ಬೋದಲ್ವಾ? ನಮ್ಮ ಆರೋಗ್ಯ ಚೆನ್ನಾಗಿ ನೋಡ್ಕೋಬೋದಲ್ವಾ? ನಾವ್ ಇದ್ರಲ್ಲೇ ಬಲಿಸ್ತೀನಿ. ನಾನು ಇವತ್ತಿಂದ ಇದ್ರಲ್ಲೇ ಊಟ ಮಾಡ್ತೀನಿ. ಲೋ 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 ಮೂಡ, ಈ ಸ್ಟೀಲ್ ಗ್ಲಾಸ್ ನ ಸ್ಟೀಲ್ ಪ್ಲೇಟ್ ನ ಇಟ್ಕೊಂಡು ಕೆಂಗಣ್ಣಿನಿಂದ ನೋಡಿ ಕಕ್ಕರಿಸಿ ನನ್ನ ಗೆಲ್ಲಲಾರೆ. ಈಗ ಶಕ್ತಿ ನಿನ್ನಲ್ಲಿಲ್ಲ. ಏನಂದಮ್ಮ ನೀನು? ಏನಂದೆ?
ಅಮ್ಮ ತಾಯಿ ಅಂತ ಭಿಕ್ಷೆ ಬಿಡ್ಕೊಂಡು ಹೋಗೋ ತರ ಸ್ಟೀಲ್ ತಟ್ಟೆ ಇಟ್ಕೊಂಡು ಹೋಗೋದು ಏನ್ ಚಂದ ಅಂತೀನಿ. ಸ್ಟೀಲ್ ತಟ್ಟೆ ಇಟ್ಕೊಂಡು ಹೋಗಕ್ಕೆ ನಿಮ್ಗೆಲ್ಲರಿಗೆ ನಾಚಿಕೆ ಆಗಲ್ವಾ? ನಾಚಿಕೆನಾ? ನಿಮ್ಗೆಲ್ಲರಿಗೆ ನಾಚಿಕೆ ಆಗಲ್ವಾ? ನಾಚಿಕೆ ಆಗುತ್ತಾ? ಅಯ್ಯೋ ನಿಮ್ಮನ್ನ ಎಷ್ಟು ಜನ ನೋಡಿಲ್ಲ ನಾನು ಈ ಪ್ರಪಂಚದಲ್ಲಿ. ಇಷ್ಟೆಲ್ಲ ಹೇಳಕ್ ಬರ್ತಿದ್ರಲ್ಲ ನಿಮ್ ಮುಂದೆ ಬಂದಿವಾಗ, ಇಷ್ಟೆಲ್ಲ ಹೇಳ್ತಿದ್ರಲ್ಲ, ಮ್ಯಾನುಫ್ಯಾಕ್ಚರಿಂಗ್ ನಿಲ್ಸಕ್ ಹೇಳಿ ನೋಡೋಣ. ಆಪರ ಆಗತ್ತಾ? ಏಯ್ ಆಪರ ಅಂತ ಮಿಂಚ ಹೋಗೋ ಮಾಟ ఎక్కువ ಮಾತಾಡ್ತೀನಿ. ನಾಲ್ಕು ಚಿರಾಸ ಏನಂದೆ ನೀನು? ನನ್ನ ಪ್ಲೇಟ್ ಅಲ್ಲಿ ನಾನು ಊಟ ಮಾಡಿದಕ್ಕೆ ನಾಚಿಕೆ ಅಂದ್ಯಾ? ಇದು ನಂದು ಪ್ಲೇಟ್, ಆ ಪ್ಲೇಟ್ ಅಲ್ಲಿ ಊಟ ನಂದೇನೆ, ನಾನು ಯಾಕೆ ನಾಚಿಕೆ ಪಡಿಬೇಕು? ಇದು ಹೆಮ್ಮೆ ಅಂದ್ರೆ ಹೇಳುವಂತ ವಿಷಯ. ನೀವೇನಂದ್ರಿ? ಮ್ಯಾನುಫ್ಯಾಕ್ಚರ್ನೇ ನಿಲ್ಲಿಸ್ಬೋದಲ್ವಾ? ಇದು ನಿಮ್ಮಲ್ಲಿರೋ ಎಲ್ರಿಗೂ ಇರೋ ಪ್ರಶ್ನೆ ಅಲ್ವಾ? ಒಂದ್ಸರಿ ತಲೆ ಅಲ್ಲಾಡ್ಸಿ ಮ್ಯಾನುಫ್ಯಾಕ್ಚರ್ನೇ ನಿಲ್ಲಿಸ್ಬಿಡ್ಬೇಕು. ನಿಮ್ಗೆಲ್ಲ ಗೊತ್ತಾ, ಕರ್ನಾಟಕದಲ್ಲಿ ಏಕಮಾತ್ರ ಬಳಕೆಯ ವಸ್ತುಗಳನ್ನ ಬಳಸಬಾರ್ದು ಅಂತ ವರ್ಷಗಳ ಹಿಂದೆನೆ ಬ್ಯಾನ್ ಮಾಡಿದ್ದಾರೆ. ಎಲ್ಲಿವರೆಗೂ ನಾವುಗಳು ಡಿಮಾಂಡ್ ಅನ್ನ ಇಟ್ಕೋತಿರ್ತೀವೋ, ಎಲ್ಲಿವರೆಗೂ ನಮ್ಮ ಬೇಡಿಕೆ ನಿಲ್ಲೋದಿಲ್ವೋ, ಅಲ್ಲಿವರೆಗೂ ಇವುಗಳು ಕತ್ತಲ್ ರಾತ್ರಿಯಲ್ಲಿ ಮ್ಯಾನುಫ್ಯಾಕ್ಚರ್ ಆಗುತ್ತೆ, ಬಂದು ನಮ್ಮನ್ನ ತಲುಪುತ್ತೆ. ನಮ್ಮ ಡಿಮಾಂಡ್ ಕಡಿಮೆ ಆಗ್ಬೇಕು. ನಿನ್ನ ಮಾತು ಕೇಳಿ ನಾನು ಪೇಪರ್ ಕಪ್ಪನ್ನು ಬಿಟ್ಟೆ, ಸೈನಿಂಗ್ ಸಿಲ್ವರ್ ತಟ್ಟೆನೂ ಬಿಟ್ಟೆ. ಆದ್ರೆ ಈ ಸೊಂಟ ಕಟ್ಟಿದ್ರಲ್ಲ ವಾಟರ್ ಬಾಟಲ್, ಇದಾಕ್ ಬೇಡ ಅಂತೀರಾ? ನಾನು ಇದಷ್ಟು ಅನುಕೂಲ ಗೊತ್ತು ನಮ್ಗೆಲ್ಲ. ಎಲ್ಲಿಗೆ ಹೋದ್ರು 10 ರೂಪಾಯಿ ನೀರು ಸಿಕ್ಬಿಡುತ್ತೆ. ಅದ್ ಎಂತ ನೀರು? ಒಳ್ಳೆ ನೀರು, ಫಿಲ್ಟರ್ ವಾಟರ್. ಇದು ಕುಡಿದ್ರೆ ಮಾರಿಗೂ ಚೆನ್ನಾಗಿರುತ್ತೆ. ಯಾಕೆ ಬೇಡ ಅಂತೀರಿ ಈ ವಾಟರ್ ಬಾಟಲ್ನ? ನನಗೆ ನಿಮ್ಮಲ್ಲಿರೋರು ಎಲ್ಲರಲ್ಲಿ ಕೈ ಎತ್ತಿ ಒಂದ್ಸರಿ ನೋಡೋಣ, ಯಾರಿಗೆಲ್ಲ ಅನ್ಸುತ್ತೆ ಇದು ಫಿಲ್ಟರ್ ವಾಟ್ರು, ಪ್ಯೂರ್ ವಾಟ್ರು ಅಂತ. ಒಂದ್ಸರಿ ಕೈ ಎತ್ತಿ ನೋಡೋಣ. 10 ರೂಪಾಯಿಗೆ ಸಿಕ್ಬಿಡುತ್ತೆ ಅಂತ ಈ ವಾಟರ್ ಬಾಟಲ್ ಅಲ್ಲಿ ನೀರ್ ಕುಡಿತೀವಿ. ಆದ್ರೆ ನನಗಂತೂ ಅರ್ಥ ಆಗಲ್ಲ, ಅದು ಹೆಂಗೆ ಅದು ಫಿಲ್ಟರ್ ವಾಟರು? ಅದು ಹೆಂಗೆ? ಇದು ಮ್ಯಾನುಫ್ಯಾಕ್ಚರ್ ಆಗೋದು ಯಾವ್ದೋ ಊರಲ್ಲಿ, ಅಲ್ಲಿಂದ ನಮ್ಮೂರಿಗೆ ಬಂದು ನಮ್ಮೂರಲ್ಲಿರೋ ಅಂಗಡಿನ ತಲುಪಿ, ಆ ಅಂಗಡಿಯಿಂದ ನಮ್ಮ ಕೈಗೆ ತಲುಪೋ ಅಷ್ಟರಲ್ಲಿ ಎಷ್ಟು ಬಿಸಿಲಿಗೆ ಎಕ್ಸ್ಪೋಸ್ ಆಗಿರುತ್ತೆ ಅದು. ಆ ಬಿಸಿಲಿಂದ ಅದರಲ್ಲಿರೋ ಒಂದು ಲೇಯರ್ ಆಫ್ ಮೈಕ್ರೋ ಪ್ಲಾಸ್ಟಿಕ್ ಆ ನೀರಲ್ಲಿ ಆಲ್ರೆಡಿ ಸೇರ್ಕೊಂಡ್ಬಿಟ್ಟಿರುತ್ತೆ. ಇವಾಗ ಹೇಳಿ, ಫಿಲ್ಟರ್ ವಾಟರಾ ಅದು? ಇಲ್ಲ. ಫಿಲ್ಟರ್ ವಾಟರಾ? ಇಲ್ಲ. ಅಷ್ಟೇ ಅಲ್ಲ, ನಿಮ್ಗೆಲ್ರಿಗೂ ಗೊತ್ತಾ, ಬೇಕಾದಂಗೆ ಬಳಸಿ ಆ ಬಾಟಲ್ನ ಬಿಸಾಡ್ತೀವಿ. ಬಿಸಾಡೋದು ನಾವೇನ್ ಡಸ್ಟ್ಬಿನ್ನಿಗೆ ಹಾಕಲ್ಲ, ಹಿಂಗೆ ಬಿಸಾಕ್ ಹೋಗ್ತಾ ಇರ್ತೀವಿ. ಅದ್ರಲ್ಲಿ ಕೇವಲ 90% ಮಾತ್ರ ರೀಸೈಕಲ್ ಆಗೋದು. ಉಳಿದಿದ್ದು ಅಂದಾಜು 90% ನೆಲಬರ್ತಿಗೆ ಹೋಗುತ್ತೆ, ಲ್ಯಾಂಡ್ ಫಿಲ್ಲಿಗೆ ಹೋಗುತ್ತೆ. 10% ಮಾತ್ರ, ಕೇವಲ 10% ಮಾತ್ರ ರೀಸೈಕಲ್ ಆಗೋದು. ಇವಾಗ್ಲೂ ಯೋಚನೆ ಮಾಡು, ನಿನಗೆ ಇಂಥ ಬಾಟಲ್ ಬೇಕಾ? ನಮ್ಮ ಭೂಮಿಗೆ ಭಾರ ಆಗುವಂತ ಇಂಥ ಬಾಟಲ್ ಬೇಕೇನು? ನಮ್ದೇ ಒಂದು ಸ್ಟೀಲ್ ಬಾಟ್ಲ ಇಟ್ಕೊಂಡು ಅಡ್ಡಾಡೋದು ನಮ್ಗೇನು ಭಾರನಾ? ಯಾಕೆ? ನಾವು ಚಿಕ್ಕ ವಯಸ್ಸಿಂದ ಅದೇ ಪ್ರಾಕ್ಟೀಸ್ ಅಲ್ವಾ ಬಂದಿರೋದು. ಮರ್ತ್ಬಿಟ್ವಾ? ಬಿಟ್ಬಿಡು, ಆ ಬಾಟಲೂ ಬೇಡ. ಈ ವಾಟರ್ ಬಾಟಲ್ ಇಂದ ಬರೀ 9% ಅಷ್ಟೇ ರೀಸೈಕಲ್ ಆಗೋದು, ಮಿಕ್ಕಿದೆಲ್ಲ ಭೂಮಿ ಒಳಗೆ ಸೇರ್ಕೊಂತ ಇದೆಯಾ ಅಂತದ್ದು. ನಾನು ಒಬ್ಬನೇ ತೆಗೆದು ಎಷ್ಟೋ ಬಾಟ್ಗಳು ಬಿಸಾಕ್ತಾ ಇದೆ ಅಂದ್ರೆ, ಇಲ್ಲಿರೋ ಎಷ್ಟು ಜನಗಳೆಲ್ಲ ಬಿಸಾಕಿರ್ತಾರೆ ಏನೋ. ಅದು ಬೇರೆ, ಇವಾಗ ಬಿಸಿಲು ಕಾಲ ತುಂಬಾ ಇದೆ ಅಂತ ಅಂದ್ಬಿಟ್ಟು ಎಷ್ಟು ಬಾಟಲ್ ಎಲ್ಲ ಪ್ಲಾಸ್ಟಿಕ್ ಭೂಮಿ ಒಳಗೆ ಸೇರ್ಕೊಂಡಿದೆ. ನನ್ನ ಭೂಮಿ ಅಲ್ಲದೆ ನಾನು ಆರೋಗ್ಯನ ಹಾಳು ಮಾಡ್ಕೊತಾ ಇದ್ದೀನಿ. ಅಂತ ಟೈಮಲ್ಲಿ ಗೊತ್ತಾದ್ಮೇಲೆ ನನಗೆ ಈ ವಾಟರ್ ಬಾಟಲ್ ಬೇಡ ನನಗಿದು. ಇಲ್ಲಿ ನೋಡಿಲ್ಲ, ಸ್ಟೀಲ್ ವಾಟರ್ ಬಾಟಲ್. ಅಷ್ಟೊಂದು ಪ್ಲಾಸ್ಟಿಕ್ ಬಾಟಲ್ ಬದಲಾಗಿ ಒಂದೇ ಒಂದು ಸ್ಟೀಲ್ ಬಾಟಲ್ ಸಾಕಾಗಲ್ವಾ? ನಾವು ಇದೆಲ್ಲ ಕಡೆ ತಗೊಂಡು ಹೋಗ್ಬೋದಲ್ವಾ? ನೀರು ಕಾಲಾದ್ಮೇಲೆ ಮತ್ತೆ ರೀಫಿಲ್ ಮಾಡ್ಕೋಬೋದಲ್ವಾ? ಮಾಡ್ಕೋಬೋದಲ್ಲ? ಆ ಪ್ಲಾಸ್ಟಿಕ್ ಬಿಟ್ಬಿಡೋಣ. ಇವತ್ತಿಂದ ಸ್ಟೀಲ್ ಬಾಟಲ್ ತಗೊಂಡವ್ರು ಎಲ್ಲ ಹೋದ್ರೂ ನಾನು ಇವತ್ತಿಂದ ಇದನ್ನೇ ಬಳಸ್ತೀನಿ. ಆಯ್ತು, ನೀವು ಹೇಳಿದೆಲ್ಲ ಬಿಟ್ಟೆ. ಆದ್ರೆ ಈ ಚಿಕ್ಕದು ಪ್ಲಾಸ್ಟಿಕ್ ಸ್ಪೂನ್ ಬೇಡ ಅಂತೀರಲ್ಲ, ಅದ್ಯಾಕೆ? ಇದನ್ನ ಯಾಕೆ ಬೇಡ ಅಂತ ಹೇಳ್ತಾರೆ? ಅಲ್ಲ, ನಾನು ಅವಾಗ್ಲೇ ಹೇಳ್ದೆ, ಯಾವುದೇ ರೀತಿಯ ಏಕಮಾತ್ರ ಬಳಕೆಯ ವಸ್ತುಗಳು ನಮಗ್ ಬೇಡ ಅಂತ. ಇದು ಕೂಡ ಪ್ಲಾಸ್ಟಿಕ್. ಇದು ಎಷ್ಟು ಚಿಕ್ಕದಾಗಿದೆ ನೋಡು, ಎಲ್ಲಿ ಕಳೆದೋಗುತ್ತೋ ಏನೋ. ರೀಸೈಕ್ಲಿಂಗ್ ಮಾತಂತೂ ದೂರ ಉಳಿತು. ದಯವಿಟ್ಟು ಅದನ್ನು ತೆಗೆದ್ಬಿಡು. ನೋಡು, ಇಷ್ಟೆಲ್ಲ ಸ್ಪೂನ್ಗಳು ಬೇಕೇ ಆಗೋದಿಲ್ಲ. ನಮ್ ಬ್ಯಾಗಲ್ಲಿ ಒಂದು ಸಣ್ಣ ಸ್ಟೀಲ್ ಸ್ಪೂನ್ ಇಟ್ಕೊಂಡು ಹೋಗಕ್ಕೆ ಎಷ್ಟ್ರೀ ಜಾಗ ಬೇಕು? ಸಾಕಲ್ವಾ? ಅದು ಬೇಡ, ತೆಗೆದ್ಬಿಡು. ಬೇಡ, ನನಗೆ ಇವತ್ತಿಂದ ನಾನು ಈ ಪ್ಲಾಸ್ಟಿಕ್ ಸ್ಪೂನನ್ನು ತೆಗೆದು ಅವ್ರು ಹೇಳ್ದಂಗೆ ನಾನು ಈ ಪ್ಲಾಸ್ಟಿಕ್ ಸ್ಟೀಲ್ ಸ್ಪೂನ್ ಹಾಕೊಂತೀನಿ. ನಾನು ಇದರಲ್ಲಿ ನಾನು ಇವತ್ತಿಂದ ಊಟನೂ ಮಾಡ್ತೀನಿ. ಈಗೇನೆ ಎಲ್ಲ ನನ್ನ ತಮ್ಮ ನನ್ನ ಬಿಟ್ಟು ಬದಲಾಗ್ತಾವನೆ. ಇಷ್ಟೆಲ್ಲ ಹೇಳ್ತಿದ್ರಲ್ಲ, ಇಷ್ಟೆಲ್ಲ ಉಪದೇಶ ಕೊಡಕ್ ಬರ್ತಿದ್ರಲ್ಲ, ಇದಕ್ಕೆ ಏನಾದ್ರು ಆಲ್ಟರ್ನೇಟಿವ್ಸ್ ಇದ್ರೆ ಕೊಡಿ, ಹೇಳಿ ನೋಡೋಣ. Alternatives. I don't like alternatives. When you have this, why do you need alternatives?
ಪೌರುಷದಿಂದ ತಿರುಸುತ್ತಿರುವ ಈ ನನ್ನ ಮೀಸೆ ಮೇಲಾಣೆ, ಪ್ರಾಣಕ್ ಪ್ರಾಣವಾಗಿ ನೋಡ್ಕೊಂತಿರುವ ಈ ನನ್ನ ಜನಗಳ ಮೇಲಾಣೆ. ಅಷ್ಟೇ ಯಾಕೆ ನಿಮ್ಮಲ್ಲಿ ಯಾರಾದ್ರೂ ಒಬ್ಬ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಬಿಟ್ಟು ಬದುಕಿದ್ರು ಕೂಡ ಆ ಒಂದು ಕ್ಷಣ ಮುಂಚೆ ನಾ ಸತ್ರು ಮತ್ತೆ ಯಾವುದೋ ರೂಪದಲ್ಲಿ ನನ್ನನ್ನು ಹುಟ್ಟಾಕ್ಸ್ತೀರಾ ಅಂತ ನನಗೆ ಗೊತ್ತಿದೆ, ಭರವಸೆ ಇದೆ. ಏನಪ್ಪ ಇದೆಲ್ಲ ಇರೋದು ನಮ್ಮ ಅನುಕೂಲಕ್ಕೋಸ್ಕರ ತಾನೇ? ಹೇಳಿ, ಇದೆಲ್ಲ ಇರೋದು ನಮ್ಮ ಅನುಕೂಲಕ್ಕೋಸ್ಕರ ತಾನೇ? ಏನ್ ಗುರು, ಅದನ್ನ ಬಿಟ್ಟು ಇವರು ಸ್ಟೀಲ್ ಗ್ಲಾಸ್ ನ ಇಟ್ಕೊಂಡು ಬಾರನ್ನು ಹೊತ್ಕೊಂಡು ತಿರ್ಗಾಡಂತಾರಲ್ಲ ಗುರು. ಇವ್ರಿಗೇನ್ ತಲೆ ಕೆಟ್ಟಿಲ್ವಾ? ಇವುಗಳೆಲ್ಲ ಮಾತಾಡಕ್ಕೆ ಮುಗಿತು. ಯಾಕೆ ಭಾರ ಆಗುತ್ತೆ? ನಮ್ಗೆಲ್ಲ ಯಾಕೆ ಭಾರ ಆಗುತ್ತೆ ಅಂತೀನಿ. ನಮ್ ಜೇಬಲ್ಲಿ ಒಂದು ಫೋನ್ ಇಟ್ಕೊಂತೀವಿ, ಒಂದು ಪರ್ಸನ್ ಇಟ್ಕೊಂಡು ಹೋಗ್ತೀವಿ. ಅಷ್ಟೆಲ್ಲ ಭಾರ ಆದ್ಮೇಲೆ ನಮ್ ಪ್ರಾಣ, ನಾವು ಆರೋಗ್ಯ ಚೆನ್ನಾಗಿ ನೋಡ್ಕೊಂತೀವಿ ಅಂದ್ಮೇಲೆ ಇದೆಲ್ಲ ಯಾಕೆ ನಮ್ ಭಾರ ಆಗುತ್ತೆ? ನಮ್ ಆರೋಗ್ಯ ಚೆನ್ನಾಗಿ ನೋಡ್ಕೋಬೇಕಿದ್ರೆ ತಗೊಂಡ್ ಹೋಗ್ಬೋದಲ್ವಾ? ಯಾಕೆ ಭಾರ ಅನ್ಸುತ್ತೆ ನಮ್ಗೆ? ಭಾರ ಆಗಲ್ಲ. ಕೊನೆಗೆ ನನ್ಗೆ ಒಂದೇ ಒಂದು ಪ್ರಶ್ನೆ ಇದೆ. ಏನಂತಂದ್ರೆ, ನೀವೆಲ್ಲ ಪ್ಲಾಸ್ಟಿಕ್ ಬೇಡ ಅಂತ ಇದ್ರೆ ಓಕೆ. ನನಗೆ ನನ್ನ ಮೇಲೆ ಇರೋದು ಇವಾಗ ಪ್ಲಾಸ್ಟಿಕ್ ಸ್ಪೂನ್ ಇಲ್ಲ. ಪ್ಲಾಸ್ಟಿಕ್ ಸ್ಪೂನ್ ಬೇಡ ಓಕೆ, ಆದ್ರೆ ಈ ಪೇಪರ್ ಸ್ಟಾಂಡ್ ಬೇಡ ಅಂತಿರಲ್ಲ. ಪೇಪರ್ ಸ್ಟಾಂಡ್ ಬೇಡ ಅಂತ ಹೇಳೋದು ಯಾಕೆ? ಸರಿ, ಯಾಕೆ ಪ್ರಶ್ನೆ ಕೇಳಿದೆ? ಅದಕ್ಕೂ ಮುಂಚೆ ಏನಂದ್ರಿ? ತಗೊಂಡ್ ಅಡ್ಡಾಡಕ್ಕೆ ಭಾರ ಆಗಲ್ವಾ ಅಂತ ನಿಮ್ ಪ್ರಶ್ನೆ ಅಲ್ವಾ? ಮೊದಲಿಗೆ ಭಾರನೂ ಅನ್ಸುತ್ತೆ, ಮುಜುಗರನೂ ಅನ್ಸುತ್ತೆ. ಆದ್ರೆ ಬಂಡತನ ಬೆಳೆದ ಮೇಲೆ ನಾವು ಈ ಭೂಮಿಗೆ ಭಾರ ಆಗಬಾರ್ದು ಅನ್ನೋದು ಅರ್ಥ ಆದ ಮೇಲೆ ನಮ್ಗೆ ಅದು ಯಾವ್ದೂ ಭಾರ ಅನ್ಸಲ್ಲ. ನಿಮ್ ಪ್ರಶ್ನೆಗೆ ಬರ್ತೀನಿ. ಏನಂದ್ರಿ? ಪ್ಲಾಸ್ಟಿಕ್ ಸ್ಟ್ರಾ ಬೇಡ ಓಕೆ, ಪೇಪರ್ ಸ್ಟ್ರಾ ಬೇಡವಾ? ನನ್ನ ಪ್ರಶ್ನೆ, ಸ್ಟ್ರಾ ಯಾಕೆ? ಸ್ಟ್ರಾ ಯಾಕೆ ಅಂತೀನಿ. ಅಲ್ಲ, ಪ್ಲಾಸ್ಟಿಕ್ ಸ್ಟ್ರಾ ಯಾಕೆ ಬಳಸಬಾರ್ದು ಅನ್ನೋದು ನಿಮ್ಗೆಲ್ರಿಗೂ ಗೊತ್ತಿದೆ. ಮೊನ್ನೆ ತಾನೇ ನೀವೆಲ್ಲರೂ ಈ ಫೋಟೋನ ನೋಡಿರ್ತೀರ. ಎಲ್ಲರೂ ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ಆಕ್ಟಿವ್ ಆಗೇ ಇರ್ತೀವಿ. ಆಮೇಲೆ ಮೂಗಲ್ಲಿ ಸ್ಟ್ರಾ ಸಿಕ್ಕಾಕೊಂಡಿತ್ತು ಅಲ್ವಾ? ಅದನ್ನ ಬಿಟ್ಬಿಡಿ. ಪೇಪರ್ ಸ್ಟ್ರಾ ಯಾಕೆ ಬೇಡ? ಪೇಪರ್ ಸ್ಟ್ರಾ ಕೊಳೆಯುತ್ತಲ್ವಾ? ನನ್ನ ಪ್ರಶ್ನೆ ಏನಂತಂದ್ರೆ, ನೀವು ಪೇಪರ್ ಸ್ಟ್ರಾನ ಎಷ್ಟೊತ್ತು ಬಳಸ್ತೀರಾ? 2 ನಿಮಿಷ. 2 ನಿಮಿಷ ತೆಂಗಿನ ನೀರನ್ನು ಕುಡಿಯೋಕೆ ಬಳಸೋ ಅಂತ ನಿಮ್ಮ ಪೇಪರ್ ಸ್ಟ್ರಾ, ಅಷ್ಟು ಸಮಯಕ್ಕೆ ಬೇಕಾಗುವಂತ ಪೇಪರ್ ಸ್ಟ್ರಾ ಎಷ್ಟು ಕಾರ್ಬನ್ ಫುಟ್ ಪ್ರಿಂಟ್ ಅನ್ನ ಜನರೇಟ್ ಮಾಡುತ್ತೆ? ಆ 2 ನಿಮಿಷಕ್ಕೋಸ್ಕರ ನಮ್ಗೆ ಅಷ್ಟೊಂದು ಮರಗಳನ್ನ ಕಡಿಯೋ ಅವಶ್ಯಕತೆ ಇದೆ ಏನು? ನಾಳೆ ನಮ್ಮ ಮಕ್ಕಳಿಗೆ, ಮರಿ ಮೊಮ್ಮಕ್ಕಳಿಗೆ ನಾವ್ ಏನ್ ಬಿಟ್ಟು ಹೋಗ್ತೀವಿ? ಭವಿಷ್ಯನೇ ಇಲ್ಲ, ಬರೀ ಕಾಂಕ್ರೀಟು. ಬದಲಾಗ್ಬಿಟ್ಟೆ ಮಾತಾಡ್ಸಲ್ಲ ನನಗೆ. ಇವರು ಸ್ಟ್ರಾನು ಬಳಸಬಾರ್ದು ಅಂತ ಹೇಳ್ತಿದ್ರೆ, ಪ್ಲಾಸ್ಟಿಕ್ ಸ್ಟ್ರಾನ. ಈಗ ಎಳ್ನೀರ್ ಕುಡಿಯಕ್ ಹೋಗ್ತಿರಲ್ವಾ? ಎಳ್ನೀರು ಜ್ಯೂಸ್ ಕುಡಿಯಕ್ ಹೋಗ್ತಿರಲ್ವಾ? ಹೇಳಿ, ಕುಡಿಯಕ್ ಹೋಗ್ತಿರಲ್ವಾ? ಆ ಎಳ್ನೀರು ಕುಡಿಯಕ್ ಹೋಗೋ ಟೈಮಲ್ಲಿ ಸ್ಟ್ರಾ ಹಾಕ್ಬೇಕು ಹೇಳಿ ನಮ್ಗೆ. ಸ್ಟ್ರಾ ಹಾಕ್ಬೇಕು. ಯಾಕಂದ್ರೆ ಸ್ಟ್ರಾ ಇಲ್ಲೇ ಕುಡಿದ್ರೆ ಮೈ ಮೇಲೆಲ್ಲ ಚಲ್ಕೋತೀವಿ. ಮೈ ಮೇಲೆಲ್ಲ ಚಲ್ಕೋತೀವಲ್ವಾ? ಬಟ್ಟೆ ಎಲ್ಲ ಕರೆ ಆಗಲ್ವಾ? ಬಟ್ಟೆ ಏನು ಕರೆ ಆದ್ರೂ ಪರವಾಗಿಲ್ಲ ಗುರು. ಇನ್ನೊಂದು ಪಾಯಿಂಟಿಗೆ ಬರ್ತೀನಿ. ಈಗ ಹೆಣ್ಮಕ್ಳು ಈಗ ಎಳ್ನೀರು ಕುಡಿಯಕ್ ಹೋಗಿರ್ತಾರೆ, ಜ್ಯೂಸು ಕುಡಿಯಕ್ ಹೋಗಿರ್ತಾರೆ. ಎಳ್ನೀರು ಕುಡೋ ಟೈಮಲ್ಲಿ ಪಾಪ ಅವ್ನು ಸ್ಟ್ರಾ ಇಲ್ಲ ಅಂದ್ಬಿಡ್ತಾನೆ, ಹಂಗೆ ಕುಡಿತಾರೆ. ಏನಾಗುತ್ತೆ ಹೇಳುವಾಗ? ಲಿಪ್ಸ್ಟಿಕ್ ಹಾಳಾಗುತ್ತೆ. ದೊಡ್ಡ ಹೋಟ್ಲುಗಳು ನೋಡಿದ್ದೀರಾ? ದೊಡ್ಡ ಹೋಟ್ಲುಗಳು. ಆ ಹೋಟ್ಲುಗಳಲ್ಲಿ ಜ್ಯೂಸ್ ಅಲ್ಲಿ ಯಾವ ತರ ಕೊಡ್ತಾರೆ ಗೊತ್ತಾ? ಸ್ಟೀಲ್ ಗ್ಲಾಸ್ ಅಲ್ಲಿ, ಗ್ಲಾಸ್ ಅಲ್ಲಿ ಕೊಡ್ತಾರೆ. ಅದೇ ಯಾವ ನೀರಲ್ಲಿ ತೊಳೆದಿರ್ತಾರೆ ಏನೋ. ಅದೆಲ್ಲ ನಮ್ಗೆ ಬೇಕಾ? ಬೇಡ. ನಾನು ಅವ್ನ ಮಾತನ್ನ ಕೇಳಲ್ಲ. ನಿಂಗೆ ಯಾಕೋ ನಿಮ್ ಕಡೆ ಬರ್ಬೇಕಂತ ನನ್ಗೆ ಅನಿಸ್ತಾ ಇದೆ. ನನಗೆ ನೀವು ಹೇಳ್ದಂಗೆ ಈ ಸ್ಟ್ರಾನು ಬೇಡ, ನಾನು ಇದೆಲ್ಲ ತೆಗಿತೀನಿ. ಆಯ್ತು, ನನ್ನ ಮೇಲೆ ಇರೋದು ಪ್ಲಾಸ್ಟಿಕ್ ಇವಾಗ ಎಲ್ಲ ಹೋಗಿ ಬರೀ ಎಲ್ಲ ಸ್ಟೀಲಲ್ಲಿ ಬಂದಿದೆ. ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಈ ಪ್ಲಾಸ್ಟಿಕ್ ಅಲ್ಲಿ ತೆಗೆದಿದ್ರಲ್ಲ, ಇದೆಲ್ಲ ತಗೊಂಡಾಗ ನಾನು ಇವಾಗ ಬೆಂಕಿ ಹಾಕ್ಬಿಡ್ತೀನಿ. ಬೇಡ ನಂಗಿದು, ಇದೆಲ್ಲ ತಗೊಂಡೋಗ್ಬಿಡ್ತೀನಿ, ಬೆಂಕಿ ಹಾಕ್ಬಿಡ್ತೀನಿ ಇದೆಲ್ಲ. ಅಯ್ಯೋ ಬೆಂಕಿ ಎಲ್ಲ ಹಾಕ್ಬಾರ್ದಪ್ಪ. ನಿಮ್ಗೆಲ್ಲ ಗೊತ್ತಾ, ನಾವ್ ಈ ಮಿಸ್ಟೇಕ್ನು ಮಾಡ್ತೀವಿ. ಅಲ್ಲ, ಒಂದ್ ಸ್ವಲ್ಪ ಕಸ ನಮ್ಮ ಮನೇಲಿ ಕೂಡಿದೆ ಅಂದ ಮಾತ್ರಕ್ಕೆ ಅದಕ್ಕೆ ಮನೆ ಮುಂದೆ ಬೆಂಕಿ ಹಾಕ್ಬಿಡದ? ಆ ಬೆಂಕಿ ಹಾಕೋದ್ರಿಂದ ಎಷ್ಟೆಲ್ಲ ಅನಾಹುತ ಇದೆ ಗೊತ್ತಾ? ಆ ಕೆಮಿಕಲ್ಸು ಎಲ್ಲ ನಮ್ಮ ಶ್ವಾಸಕೋಶದ ಒಳಗಡೆನೆ ಹೋಗುತ್ತೆ. ಅದರಿಂದ ರೋಗಗಳೇನ್ ಕಡಿಮೆ ಇಲ್ಲ. ಯಾವತ್ತಿಗೂ ಬೆಂಕಿ ಹಾಕ್ಬೇಡಿ. ನೀವ್ ಮಾಡ್ಬೇಕಾಗಿರೋದು ಇಷ್ಟೇ ಕಣಪ್ಪ, ಕಸನ 3 ರೀತಿಯಲ್ಲಿ ಸೆಗ್ರಿಗೇಟ್ ಮಾಡು. 3 ರೀತಿಯಲ್ಲಿ? ಹೌದು. ಒಂದು ಹಸಿ ಕಸ, ಇನ್ನೊಂದು ಒಣ ಕಸ, 3ನೇದ್ದು ರಿಜೆಕ್ಟ್ ವೇಸ್ಟ್ ಅಂತ.
ಈ 3 ರೀತಿ ಕಸ ವಿಂಗಡಣೆ ಮಾಡಿ ನಿಮ್ ಮನೆ ಹತ್ರ ಬರೋ ಪೌರ ಕಾರ್ಮಿಕರಿಗೆ ಕೊಟ್ರೆ ಅವರಿಗೂ ಸಹಾಯ ಆಗುತ್ತೆ. ಕಸ ಸೂಕ್ತವಾದ ಜಾಗಕ್ಕೆ ತಲುಪೋದು ಕೂಡ ನಮ್ಗೆ ಒಳ್ಳೇದಾಗತ್ತೆ. ನೋಡು 3 ರೀತಿ ಸೆಗ್ರಿಗೇಟ್ ಮಾಡು, ಆ ರೀತಿ ಬೆಂಕಿ ಎಲ್ಲ ಹಾಕ್ಬೇಡ. ಏಯ್ ಎಷ್ಟು ಚೆನ್ನಾಗಿದ್ದಲ್ಲ ನನ್ನ ಜೊತೆ ತಮ್ಮ ನನ್ನ ಜೊತೆ ಇದ್ದಾಗ ಎಷ್ಟು ಕಲರ್ಫುಲ್ ಆಗಿದ್ದೆ ಅವನು. ನನ್ನ ಜೊತೆಗೆ ಇದ್ದಾಗ ಕಲರ್ಫುಲ್ ಆಗಿದ್ನಲ್ವಾ? ಈಗ ನೋಡಿ ಈ ಸ್ಟೀಲ್ ಗ್ಲಾಸ್ನ ಸ್ಟೀಲ್ ಪ್ಲೇಟ್ನ ಇಟ್ಕೊಂಡು ಯಾವ ತರ ಕಾಣ್ತಿದ್ರಿ ಹೇಳ? ಒಳ್ಳೆ ಮಂಕು ದಿಂಡ ತರ ಕಾಣ್ತಿದೆಯಲ್ಲೋ. ಏನಿದು ಮಿತ್ರದ್ರೋಹಿ, ದೂರ ನಿಲ್ಲು. ನೀನ್ ನನ್ನ ಮುಟ್ಬೇಡ, ನನ್ನ ಮುಟ್ಬೇಡ. ಅಣ್ಣ ಅಣ್ಣ ಇರೋಣ, ಎಲ್ಗೆ ಹೋಗ್ತಾ ಇದೀಯಾ ಅಣ್ಣ? ನಾನು ಬದಲಾಗಿದೆ ಅಂತ ನೀನು ಹೋಗ್ಬೇಡಣ್ಣ. ಅವನು ನನ್ನ ಮಾತು ಕೇಳಿಸುವಷ್ಟು ಪರಿಸ್ಥಿತಿ ಇಲ್ಲ. ನಾನು ಬದಲಾಗಿದೆ ಅಂತ ಅವ್ನು ನಾನು ಬಿಟ್ಟು ಹೋಗ್ತಾ ಇದ್ದೇನೆ. ಆದ್ರೆ ಅವನು ಯಾವತ್ತೋ ಒಂದಿನ ಬದಲಾಗ್ತಾನೆ ಅಂತ ನನ್ನ ನಂಬಿಕೆ ಇದೆ. ನೋಡಿ ನನಗೆ ಇಲ್ಲಿ ಉಸಿರಾಡೋದಕ್ಕೆ ಆಗ್ತಾ ಇದೆ. ಎಷ್ಟು ಚೆನ್ನಾಗಿದೆ ಅಲ್ವಾ? ಇಲ್ಲಿವರೆಗೂ ನಾನು ಪ್ಲಾಸ್ಟಿಕ್ ಎಲ್ಲ ಮೈ ಮೇಲೆ ಹಾಕೊಂಡು ನನ್ನ ಪ್ರಾಣ ನನ್ನ ಭೂಮಿಯಲ್ಲಿ ಹಾಳು ಮಾಡ್ತಾ ಇದ್ದೆ ಅಂತ ಗೊತ್ತಾದ್ಮೇಲೆ ಎಲ್ಲ ಪ್ಲಾಸ್ಟಿಕ್ ಎಲ್ಲ ಅದು ಬಿಸಾಕಿ ನಾನು ಸ್ಟೀಲ್ ಬಂದೆ. ಈ ಪ್ಲಾಸ್ಟಿಕ್ ಅನ್ನೋದು ಯಾವಾಗ ಬಂದಿದೆ? ಇವಾಗ ಹುಟ್ಟಿ ಬಂದಿರೋದೆ. ಹಳೆ ಕಾಲದಲ್ಲೆಲ್ಲ ನಮ್ಗೆ ಸ್ಟೀಲ್ ಗ್ಲಾಸ್ ಇತ್ತು, ಸ್ಟೀಲ್ ಅಲ್ಲೇ ಊಟ ಮಾಡ್ತಾ ಇದೀವಿ, ಸ್ಟೀಲ್ ಪ್ಲೇಟ್ ಅಲ್ಲೆಲ್ಲ ತಿಂತಾ ಇದೀವಿ. ಈಗ ಬಂದಿರೋ ಪ್ಲಾಸ್ಟಿಕ್ ಇದೆಲ್ಲ, ನಾವು ಅದನ್ನ ಬಿಟ್ಬಿಡೋಣ. ನಾನು ಬದಲಾಗಿದ್ದೀನಿ, ನೀವು ಬದಲಾಗ್ತೀರಾ? ನಾನು ಬದಲಾಗಿದ್ದೀನಲ್ವಾ? ನಾನು ಇನ್ನು ಹೋಗಿ 10 ಜನ ಬದಲಾಗ್ತೀನಿ, 10 ಜನದಿಂದ 100 ಜನ ಬದಲಾಗ್ತೀನಿ. ಜೋರಾಗಿ ಎಲ್ಲರೂ ಸೇರಿ ಹೋಗೋಣ. ಬಿಟ್ಟು ತೊಲಗು ನೀನ್ ಇಲ್ಲಿಂದ. ಹೇಳಿ, ಬಿಟ್ಟು ತೊಲಗು, ಬಿಟ್ಟು ತೊಲಗು. ಇಲ್ಲೇನು ಬಂದ್ಬಿಟ್ರಿ ನೀವು? ನಾನು ಪಕ್ಕದ ಹೋಗ್ತೀರಾ, ಅಲ್ಲಿಗೆ ಬರ್ತೀರಾ? ಬರ್ತೀವಿ. ನೀವು ಎಲ್ಲಿ ಬಂದ್ರು ನನ್ನ ಜನಗಳು ಬಿಡೋದಿಲ್ಲ. ನೀನ್ ಎಲ್ಲಿ ಹೋದ್ರೆ ಬರ್ತೀವಿ, ನೀನ್ ಎಲ್ಲಿದ್ರು ಸಾಯಿಸ್ತೀವಿ. ಮಾತಾಡಬೇಡ ಮಿತ್ರದ್ರೋಹಿ. ಎಲ್ರು ಜೋರಾಗಿ ಹೇಳಿ, ಬಿಟ್ಟು ತೊಲಗಿ, ಬಿಟ್ಟು ತೊಲಗು. ನನ್ನ ನಿಮ್ಮನೆಗೆ ಕರ್ಕೊಂಡು ಹೋದ್ರು. ನಾನು ಏನು ಪಾಪ ಮಾಡಿದೆ? ನೀನ್ ಮಾಡಿದಲ್ಲ ಪಾಪನೇ. ನಾನು ಹೋಗ್ತೇನೆ, ಬೇಡ. ನಮ್ಮ ಅಸುರ ಬದಲಾದ, ನಾವುಗಳು ಬದಲಾಗ್ಬೋದು. ಎಂತ ಅಸುರನೇ ಬದಲಾಗಿದ್ದಾನೆ, ನಾವುಗಳು ಬದಲಾಗೋಕ್ಕಾಗಲ್ವಾ? ಬದಲಾಗ್ತೀರಾ? ಬದಲಾಗ್ತೀರಾ? ನಾನು ಇಲ್ಲಿ ನಿಂತ್ಕೊಂಡು ಈ ಮಾತು ಹೇಳಿದ್ರೆ ಒಂದು ಪಕ್ಷ ತಪ್ಪಾಗುತ್ತೋ ಏನೋ. ಆದ್ರೆ ನಾವು ಇವತ್ತು ಚರ್ಚ್ ಸ್ಟ್ರೀಟಿಗೆ ಬಂದು ಎಷ್ಟು ಜನ ಏನೇನೆಲ್ಲ ಕೊಂಡ್ಕೊಂಡಿದೀವಿ. ನಿಮ್ಗೆಲ್ರಿಗೂ ಒಂದು ಪ್ರಶ್ನೆ ಕೇಳ್ತೀನಿ. ನಿಮ್ಗೆಲ್ಲ ಗೊತ್ತಾ, ಒಂದು ಟೀ ಶರ್ಟ್ ನ ತಯಾರು ಮಾಡೋಕೆ ಎಷ್ಟು ಕುಡಿಯೋಕೆ ಯೋಗ್ಯವಾದಂತ ನೀರ್ ಬೇಕಾಗತ್ತೆ ಅಂತ? ಯಾರಾದ್ರೂ ಹೇಳ್ತೀರಾ ನಂಬರು? 50 ಲೀಟರ್. 50 ಲೀಟ್ರು, 2000. ಯಾರು ಎಷ್ಟು ಲೀಟರ್ ಬೇಕಾಗತ್ತೆ ನೀರು? ಯಾರಾದ್ರೂ ಹೇಳ್ತೀರಾ? 1000. 2700 ಲೀಟರ್ ಅಷ್ಟು ಕುಡಿಯೋಕೆ ಯೋಗ್ಯವಾದ ನೀರು ಒಂದು ಟೀ ಶರ್ಟ್ ನ ತಯಾರು ಮಾಡೋಕ್ ಬೇಕು. ಅಷ್ಟೇ ಅಲ್ಲ, 10,000 ಲೀಟರ್ ಅಷ್ಟು ನೀರು ಒಂದು ಜೀನ್ಸ್ ಪ್ಯಾಂಟ್ ಅನ್ನ ತಯಾರು ಮಾಡೋಕ್ ಬೇಕು. ನಾವೆಲ್ಲ ಕೊಳ್ಳು ಭಾಕರಾಗ್ತಾ ಇದ್ದೀವಿ. ಬೈ 1 get 1 ಸೇಲ್ ಬಂದ ತಕ್ಷಣ ಓಡ್ ಹೋಗಿ ಕೊಂಡ್ಕೊಂತೀವಿ. ಆದ್ರೆ ಒಂದು ಸರಿ ಯೋಚನೆ ಮಾಡೋಣ. ಒಂದು ಸರಿ ನಾವು ಸುಸ್ಥಿರವಾಗಿ ಬದುಕಬೇಕು ಅನ್ನೋ ಒಂದು ನಿರ್ಧಾರ ಮಾಡೋಣ. ಬದಲಾವಣೆ ನಮ್ಮೆಲ್ಲರಿಂದನೂ ಸಾಧ್ಯ. ಏನಂತೀರಾ? ಹೌದು. वराहरूपं देववरीतं वराहरूपं देववरीतं परस्मितवदनं वज्रदन्तधर रक्षाकवचम्. ಒಂದು ಶ್ಲೋಕ ಹೇಳ್ತೀವಿ ನಾವು. ಸಮುದ್ರವಸನೆ ದೇವಿ ಪರ್ವತಸ್ಥನ ಮಂಡಲೆ ವಿಷ್ಣುಪತಿ ನಮಸ್ತುಭ್ಯಂ ಪಾದ ಸ್ಪರ್ಶಂ ಕ್ಷಮಸ್ವಮೆ. ಅಂದ್ರೆ ಈ ಶ್ಲೋಕದ ಅರ್ಥ ಏನ್ ಗೊತ್ತಾ? ಅಮ್ಮ ತಾಯಿ ಲಕ್ಷ್ಮಿ, ಭೂತಾಯಿ ರೂಪದಲ್ಲಿರೋ ನಿನ್ನ ಮೇಲೆ ನಾನು ನನ್ನ ಕಾಲ್ಗಳನ್ನ ಇಡ್ತಾ ಇದ್ದೀನಿ, ಕ್ಷಮಿಸ್ಬಿಡಮ್ಮ ಅಂತ. ಆಹಾ,
ಎಂಥ ಒಳ್ಳೆ ಸಂಸ್ಕೃತಿ ಅಲ್ವಾ ನಮ್ದು. ಆದ್ರೆ ಈಗ ಏನಾಗ್ತಿತ್ತು, ನಮ್ಮ ಅಸುರರು ಅಂದ್ರೆ ನಮ್ಮೊಳಗಡೆ ಇರೋ ಅಸುರರು ಕಂಡ್ ಕಸಾನ ನಮ್ಮ ಭೂಮಿಗೆ ಹಾಕ್ತಿದ್ರು. ಅದನ್ನಷ್ಟೇ ಅಲ್ಲ, ಎಷ್ಟೋ ಕಡೆ ನೋಡಿದೀವಿ, ಕಾರ್ಗಳಲ್ಲಿ ಬರ್ತಾರೆ ಎಜುಕೇಟೆಡ್ ಜನ, ರಿಚ್ ಜನ, ಹಾಗೆ ಕಸ ಎಸೆದ್ಬಿಟ್ಟು ಹೋಗ್ಬಿಡ್ತಾರೆ. ಎಂಥ ಎಜುಕೇಶನ್ ಇದು ಅಲ್ವಾ? ಇದಕ್ಕೆ ಎಜುಕೇಶನ್ ಅನ್ನೋದಿಲ್ಲ. ನಮ್ಮ ಪರಿಸರ, ನಮ್ಮ ಭೂಮಿನ ಉಳಿಸ್ಕೊಳ್ಳೋ ಜವಾಬ್ದಾರಿ ನಮ್ದು. ಬದಲಾವಣೆ ಅನ್ನೋದು ಜಗದ ನಿಯಮ. ಚೇಂಜ್ ಇಸ್ ದ ಓನ್ಲಿ ಕಾನ್ಸ್ಟೆಂಟ್. ಬದಲಾಗಬೇಕು ನಾವು. ಸುಸ್ಥಿರ ಜೀವನ ಶೈಲಿಯನ್ನ ಅಳವಡಿಸ್ಕೋಬೇಕು. ಅಂದ್ರೆ ಮಾತ್ರ ನಾವು ಈ ಭೂಮಿನ ನಮ್ಮ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ ಸ್ವಚ್ಛಂದವಾಗಿ ಬಿಟ್ಟು ಹೋಗ್ತೀವಿ. ಇವತ್ತು ನೀವು ಈ ನಾಟಕನ ನಮ್ಮ ಜೊತೆ ನೋಡಿದೀರಾ, ಅರ್ತ್ಕೊಂಡಿದ್ದೀರಾ ಅಂತ ತಿಳ್ಕೊತೀನಿ. ಮತ್ತೆ ನಿಮ್ ಜೀವನದಲ್ಲೂ ನಾವು ಕೊಟ್ಟಿರೋ ಸಂದೇಶನ ಅಳವಡಿಸ್ಕೋತೀರಾ ಅಂತಾನು ತಿಳ್ಕೊಂಡಿದ್ದೀನಿ. ಅದಕ್ಕಾಗಿ ಕಡೆಯದಾಗ ನಾನು ನಿಮ್ಗೆಲ್ಲ ಒಂದು ಕೋರ್ಕೋತಾ ಇದ್ದೀನಿ. ಏನಂದ್ರೆ ನನ್ ಜೊತೆ ನೀವು ಪ್ರಮಾಣ ಮಾಡ್ಬೇಕು. ತಯಾರಿದ್ದೀರಾ? ಎಲ್ಲಾರು ನಿಮ್ ಬಯಲ್ಗೈನ ಮುಂದೆ ಇಡಿ. ನಾನ್ ಹೇಳದ ನಂತರ ನನ್ ಜೊತೆ ನೀವು ಎಲ್ಲಾರು ಹೇಳ್ಬೇಕು. ಇಂದಿನಿಂದ ಈ ಕ್ಷಣದಿಂದ ನನ್ನ ಕಸ ನನ್ನ ಜವಾಬ್ದಾರಿ, ನಮ್ಮ ಕಸ ನಮ್ಮ ಜವಾಬ್ದಾರಿ. ನಾನು ಕಸವನ್ನು ಕಂಡಲ್ಲಿ ಬಿಸಾಡುವುದಿಲ್ಲ. ನಾನು ನನ್ನ ಭೂಮಿ ಹಾಗೂ ಜಲಮೂಲಗಳನ್ನು ಸಂರಕ್ಷಿಸುತ್ತೇನೆ. ಈ ಬದಲಾವಣೆ ನನಗಾಗಿ, ನಮಗಾಗಿ, ನಮ್ಮ ನಗರಕ್ಕಾಗಿ, ನಮ್ಮ ದೇಶಕ್ಕಾಗಿ. ಇದು ನನ್ನ ಪ್ರಮಾಣ. ಈಗ ನಾವೊಂದು ಪುಟ್ಟ ಸಂಕೇತಗಳು ಕೊಡ್ತೀವಿ, ಅದೇ ತರ ನೀವುಗಳು ಮಾಡ್ಬೇಕು. ತಯಾರಿದ್ದೀರಾ? ನಾನು ಕೈ ಹೆಂಗ್ ತೋರಿಸ ನೀವೆಲ್ಲ ತೋರಿಸ್ಬೇಕು. ಸರಿ. ರೀಥಿಂಕ್ ಕೈ ರೀಥಿಂಕ್ ರೆಫ್ಯೂಸ್ ರೆಡ್ಯೂಸ್ ಕುತ್ಕೋಬೇಕಲ್ಲ. ರೆಡ್ಯೂಸ್ ರಿಯೂಸ್ ರೀಸೈಕಲ್ ರಿಮೂವ್ ಪ್ಲಾಸ್ಟಿಕ್ ರೆಸ್ಪೆಕ್ಟ್ ಮದರ್ ನೇಚರ್ ರಿಜಾಯ್ಸ್. ಧನ್ಯವಾದಗಳು. ನೀವೆಲ್ಲರೂ ನಮ್ಮ ನಾಟಕನ ನೋಡಿದೀರಾ, ಆನಂದಿಸಿದೀರಾ ಅಂತ ತಿಳ್ಕೊಂಡಿದ್ದೀನಿ. ಕಡೆಯದಾಗಿ ಪಾತ್ರ ಪರಿಚಯ. ಸೀನಿಯರ್ ಅಸುರ, ಬದ್ಲಾಗ್ದೇ ಇರೋ ಅಸುರ, ಮರಣ ಹೊಂದದ್ನಲ್ಲ, ಅವ್ನ್ ಯಾರಂತೀರಾ? ಬಾಲಾಜಿ. ಬದಲಾಗಿ ಜೀವನ ತಂದ್ಕೊಂಡ ಅಸುರ, ಅವನ್ ಯಾರಂತೀರಾ? ವಾಸು. ಹೋರಾಟಗಾರ್ತಿ, ಆಕೆಯ ಸಂದೇಶವನ್ನ ನಮ್ಮ ಜೂನಿಯರ್ ಅಸುರ ಅರ್ಥಕೊಂಡ, ಆಕೆ ಯಾರಂತೀರಾ? ಸಹನಾ. ಮತ್ತೆ ಸೂತ್ರಧಾರಿಯಾಗಿ ಸ್ನೇಹ. ನಾವು ಸ್ವಚ್ಛಗ್ರಹ ಡ್ರಾಮಾ ಕಂಪನಿಯಿಂದ ಬಂದಿದ್ದೀವಿ. ಇದರ ರಚನೆ, ಕಲ್ಪನೆ ಎಲ್ಲ ಸಹನಾ ಕಾಂತಿ, ವಾಸುಕಿ ಅಯ್ಯಂಗಾರ್ ಹಾಗೂ ಸಂಪತ್ ಅವರಿಂದ. ಧನ್ಯವಾದ. ಇಷ್ಟು ದಿನ ಗೊತ್ತಿರಲಿಲ್ಲ, ಇವಾಗ ಕರೆಕ್ಟಾಗಿ ಗೊತ್ತಾಯ್ತು. ನೆಕ್ಸ್ಟ್ ಟೈಮು ಮಾಡಲ್ಲ. ಇಲ್ಲ ಸರ್, ಪ್ಲಾಸ್ಟಿಕ್ ಅಂತೂ ಯೂಸ್ ಇಲ್ಲ. ಇವಾಗ ಹೊರಗಡೆ ಬಂದರೆ ವಾಟರ್ ಬಾಟ್ಲು, ಇವಾಗ ಬಿಸಿಕಾಲ ಅಲ್ವಾ, ಬಿಸ್ಲರಿ ಕಂಪಲ್ಸರಿ ತೊಗೊಳ್ತೀವಿ, ಅದು ಬೇಕೇ ಬೇಕು. ಅದಕ್ಕೋಸ್ಕರ ಬಿಸ್ಲರಿ ಇವಾಗ ಯೂಸ್ ಮಾಡಲ್ಲ. ಮನೆ ಬರೋವಾಗ ಫಿಲ್ಟ್ರಲ್ಲಿ ಹಾಕ್ಕೊಂಡು ತೊಗೊಂಡು ಬರ್ತೀವಿ. ಇವತ್ತಿಂದಾನೆ ಸರ್, ಇವತ್ತನೇ. ಆಬ್ವಿಯಸ್ಲಿ ಎಲ್ಲ ಚೇಂಜಸ್ ಆಗುತ್ತೆ. ತಿನ್ನೋ ಪ್ಲೇಟಿಗಿಂತ ಹಿಡ್ಕೊಂಡು ಅವ್ರು ಹೇಳಿದ್ದು ಲೈಕ್ ನಮ್ಮ ಊಟ ನಮ್ಮ ತಟ್ಟೆ ಯಾಕೆ ನಾವು ನಾಚ್ಕೋಬೇಕು ಅನ್ನೋದು ಇರಲಿ, ವಾಟರ್ ಬಾಟಲ್ ಯೂಸ್ ಮಾಡೋದಿರಲಿ, ಎಲ್ಲ ಚೇಂಜ್ ಮಾಡೋಕ್ಕೆ ಇನ್ಮೇಲೆ ಸ್ಟಾರ್ಟ್ ಮಾಡ್ತೀವಿ. ಮುಂಚೆಯಿಂದನೂ ನಮಗೆ ಸ್ಟೀಲಲ್ಲಿ ತಿನ್ನಿಸಿ ಊಟ ಮಾಡಿಸಿ ಕುಡ್ದು ಅಭ್ಯಾಸ ಮಾಡಿಸಿದ್ದಾರೆ ಪೇರೆಂಟ್ಸು. ಪ್ಲೀಸ್ ಆದಷ್ಟು ನೀವು ಪ್ಲಾಸ್ಟಿಕ್ನ ಅವಾಯ್ಡ್ ಮಾಡೋದ್ರಿಂದ ನಿಮಗೂ ಒಳ್ಳೆಯದಾಗುತ್ತೆ. ನಿಮ್ಮ ಮುಂದೆ ಬರೋ ಜನ್ರೇಷನು ಚೆನ್ನಾಗಿ ಬೆಳೀತಾರೆ. ನಾವು ದಿನನಿತ್ಯ ಯೂಸ್ ಮಾಡೋ ವಸ್ತುಗಳಲ್ಲಿ ಮೇಯ್ನಾಗಿ ಪ್ಲಾಸ್ಟಿಕ್ ಅನ್ನೋದು ಇರಬಾರ್ದು. ಯಾಕೆಂದರೆ ಪ್ಲಾಸ್ಟಿಕ್ ಅಂತ ಎಷ್ಟೆಷ್ಟು ಡಿಫ್ರೆಂಟ್ ಕೆಮಿಕಲ್ಸ್ ಇದಾಗುತ್ತೆ, ಎಕ್ಸ್ಪೋಸ್ ಆಗುತ್ತೆ, ಅದೆಲ್ಲ ನಮಗೆ ತುಂಬ ರಹಿತವಾಗಿರಬೇಕು ಅಂತ ನಾನು ಬಯಸ್ತೇನೆ. ಸರ್ ತುಂಬ ಚೆನ್ನಾಗಿತ್ತು, ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಇದು ಆ್ಯಕ್ಚುಲಿ ನೆಸೆಸರಿ. ಇವಾಗ ಎಷ್ಟೊಂದು ಸಲ ಬಂತೀವಿ ಸುಮ್ಮನೆ ಪ್ಲಾಸ್ಟಿಕ್ ತೊಗೊಂಡು ಅದನ್ನು 5 ನಿಮಿಷ ಉಪಯೋಗಿಸ್ತೀವಿ, ಆಮೇಲೆ ಥ್ರೋ ಮಾಡಿಬಿಡ್ತೀವಿ ಅಷ್ಟೇ. ಸೊ ಇದು ತುಂಬ ಚೆನ್ನಾಗಿತ್ತು, ತುಂಬ ಅವೇರ್ನೆಸ್ ಇತ್ತು, ತುಂಬ ಚೆನ್ನಾಗಿತ್ತು. ಆ್ಯಂಡ್ ಲೈಕ್ ಆ್ಯಸ್ ದೇ ಡೆಡ್ ನಾವು ಎಲ್ಲ ಚೇಂಜಸ್ ಮಾಡ್ತೀವಿ. ಇಟ್ ವಾಸ್ ಗುಡ್ ಆ್ಯಂಡ್ ಮಾಡಿದ್ದು ಶಿ ಇಸ್ ಮೈ ಬೆಸ್ಟ್ ಫ್ರೆಂಡ್. ಸೊ